ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏಂಜಲ್ ನಂಬರ್ 9999 4 ಟೈಮ್ಸ್ 9 ಸಿಕ್ಕಿದ್ರೆ ಏನ್ ಮೀನಿಂಗ್ ಅಂತ ನೋಡೋಣ. ಈ ಏಂಜಲ್ ನಂಬರ್ ಸಿಕ್ಕಿದ್ರೆ ನಿಮ್ಮ ಜೀವನದ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಇಲ್ಲಿ ಎಂಡ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಒಂದು ಹೊಸ ಅಧ್ಯಾಯ ಶುರು ಆಗ್ತಿದೆ ಅಂತ ಹೇಳ್ಬೋದು. ಇಲ್ಲಿ ಯಾವುದು ನಿಮ್ಮ ಜೀವನದಲ್ಲಿ ಎಂಡ್ ಆಗುತ್ತೆ ಅಂತ ಹೇಳುದಾದ್ರೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ನೀವು ಇದ್ರೆ ಅದು ಇಲ್ಲಿಗೆ ಎಂಡ್. ಅದೇ ತರ ನಿಮ್ಮಲ್ಲಿ ಯಾವ್ದಾದ್ರೂ ಒಂದು ಬೇಡದಿರುವ ಜೀವನ ಶೈಲಿ ಇರ್ಬೋದು, ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು, ನಿಮ್ಮ ಇಮೋಷನಲ್ ಪ್ಯಾಟರ್ನ್ ಇರ್ಬೋದು, ಅದೇ ತರ ಓಲ್ಡ್ ನೆಗೆಟಿವ್ ಬಿಲೀಫ್ಸ್ ಇರ್ಬೋದು, ನಿಮ್ಮಲ್ಲಿರುವಂತಹ ಭಯ, ಕೋಪ, ಆತಂಕ, ನಿಮ್ಮ ಜೀವನದಲ್ಲಿ ಆಗಿರುವಂತಹ ಕೆಟ್ಟ ಅನುಭವಗಳು, ಹಾಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಏನಾದ್ರೂ ಹಿನ್ನಡೆ ಇದ್ರೆ ಅದಕ್ಕೂ ಎಲ್ಲದಕ್ಕೂ ಇಲ್ಲಿ ಒಂದು ಎಂಡ್ ಅಂತ ಹೇಳ್ಬೋದು. ಈ ಎಂಡಿಂದನೇ ನೀವು ಹೊಸ ಅನುಭವನ ಕಲಿತು ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡು ಒಳ್ಳೆಯ ರಿಲೇಶನ್ಶಿಪ್ ಅನ್ನು ಎಲ್ಲರ ಜೊತೆಗೆ ನೀವು ಬಿಲ್ಡ್ ಮಾಡಿಕೊಂಡು, ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಕೂಡ ನಿಮಗೆ ಅನೇಕ ಅಪಾರ್ಚುನಿಟಿಗಳು ನಿಮಗೆ ಬಂದು ಒದಗುತ್ತದೆ. ಅದೇ ತರ ನಿಮ್ಮ ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗುತ್ತೆ. ನಿಮ್ಮಲ್ಲಿರುವಂತಹ ಹಳೆಯ ನಂಬಿಕೆಗಳನ್ನು, ಅಂದ್ರೆ ನಿಮಗೆ ಅದು ಯಾವುದು ಯೂಸ್ ಆಗಲ್ಲ ಅದೆಲ್ಲವನ್ನು ನೀವು ಬಿಟ್ಟು ಇಮೋಷನಲ್ ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮನ್ನು ನೀವು ಆದಷ್ಟು ಹೆಚ್ಚು ಸ್ಟ್ರಾಂಗ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ತರುವಂತಹ ಸಮಯ ಬಂದಿದೆ ಅಂತ ಈ ನಂಬರ್, ಏಂಜಲ್ಸ್ ನಂಬರ್, ನಿಮಗೆ ಹೇಳ್ತದೆ. ಹಾಗೆ ಈ ಏಂಜಲ್ ನಂಬರ್ ಸಿಕ್ಕಿದ್ರೆ ನೀವು ನಿಮ್ಮ ಹಳೆಯ ಬ್ಯಾಗೇಜ್ ಗಳನ್ನೆಲ್ಲ ಹೀಲ್ ಮಾಡಿಕೊಂಡು ನಿಮ್ಮಲ್ಲಿ ನೀವು ಟ್ರಾನ್ಸ್ಫಾರ್ಮೇಶನ್ ತರ್ತೀರಾ. ಇದರಿಂದಾಗಿ ನಿಮಗೆ ಸ್ಪಿರಿಚುವಲ್ ಗ್ರೋತ್ ಕೂಡ ಹೆಚ್ಚಾಗುತ್ತೆ. ಯಾವಾಗ ನಿಮ್ಮಲ್ಲಿ ಸ್ಪಿರಿಚುವಲ್ ಗ್ರೋತ್ ಹೆಚ್ಚಾಗುತ್ತೆ ಆವಾಗ ನೀವು ಜನರಿಗೆ ಏನಾದ್ರೂ ಹೆಲ್ಪ್ ಮಾಡ್ಬೇಕು ಅನ್ನೋಂತಹ ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ. ಎಷ್ಟೋ ಜನಕ್ಕೆ ನೀವು ನಿಮ್ಮ ಮಾತಲ್ಲೇ ಹೀಲ್ ಮಾಡ್ತೀರಾ. ಅದೇ ತರ ನೀವು ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ಮೆಡಿಟೇಷನ್ ಮಾಡ್ತೀರಾ, ಹಾಗೆ ಯಾರು ನಿಮ್ಮ ಸುತ್ತಮುತ್ತ ಬೆಳೀತಿದ್ದಾರೆ ಅವರಿಗೆ ನೀವು ಹೆಲ್ಪ್ ಮಾಡ್ತೀರಾ. ಟೋಟಲಿ ನಿಮಗೆ ಒಂದು ಸೊಸೈಟಿಗೆ ಏನಾದ್ರೂ ಕಾಂಟ್ರಿಬ್ಯೂಷನ್ ಮಾಡಬೇಕು ಅನ್ನುವಂತಹ ಮೈಂಡ್ ಸೆಟ್ ಬರುತ್ತೆ. ಇದೆಲ್ಲ ಮಾಡ್ತಾ ಮಾಡ್ತಾ ನಿಮಗೆ ನಿಮ್ಮ ಸೋಲ್ ಪರ್ಪಸ್ ಏನು ಅಂತ ಗೊತ್ತಾಗುತ್ತೆ. ನಿಮ್ಮ ಸೋಲಿದ್ದು ಪರ್ಪಸ್ ಏನು, ಈ ಭೂಮಿಗೆ ಏನಕ್ಕೆ ಬಂದಿದ್ದೀರಿ, ನಿಮ್ಮ ಜೀವನದ ಉದ್ದೇಶ ಏನು, ಇದೆಲ್ಲವನ್ನು ತಿಳ್ಕೊಳ್ಳಕ್ಕೆ ಈ ಏಂಜಲ್ಸ್ ನಂಬರ್ ನಿಮಗೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ಇಂಟ್ಯೂಷನ್ ಪವರ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅದಕ್ಕೆ ಏಂಜಲ್ಸ್ ಗಳು ಹೇಳ್ತಾರೆ ನಿಮ್ಮ ಇಂಟ್ಯೂಷನ್ ಪವರ್ ಮೇಲೆ ನಂಬಿಕೆ ಇಟ್ಕೊಳ್ಳಿ ಅಂತ. ಅದು ಏನ್ ಹೇಳುತ್ತೆ ಅದರಂತೆ ನಡ್ಕೊಂಡು ಹೋಗಿ ಅಂತ. ಹಾಗೆ ಇನ್ನೊಂದು, ಈ ಏಂಜಲ್ ನಂಬರ್ ಸಿಕ್ಕಿದ್ರೆ ನೀವು ಹಿಂದೆ ಆಗಿರುವಂತಹ ನೋವು, ಬೇಸರ, ಅವಮಾನ, ವೇದನೆ ಇದೆಲ್ಲವನ್ನು ಬಿಟ್ಟು ನಿಮಗೆ ಯಾರೆಲ್ಲ ಬೇಸರ ಮಾಡಿದ್ದಾರೆ ಎಲ್ಲರನ್ನು ಕೂಡ ಕ್ಷಮಿಸಿ, ಅದೇ ತರ ನಿಮ್ಮ ನೆಗೆಟಿವ್ ಇಮೋಷನ್ಸ್ ಅನ್ನು ಕೂಡ ನೀವು ರಿಲೀಸ್ ಮಾಡಿಕೊಂಡು ನಿಮ್ಮನ್ನು ನೀವು ತುಂಬಾ ಹೀಲ್ ಮಾಡ್ಕೊಂಡಿರ್ತೀರಾ. ಅದರಿಂದಾಗಿ ನೀವು ಹೊಸ ಅವಕಾಶಗಳನ್ನು ರಿಸೀವ್ ಮಾಡ್ತಾ ಇರ್ತೀರಾ. ನಿಮಗೇನೆ ಗೊತ್ತಾಗುತ್ತೆ, ನಾನು ಹಿಂದಿನದನ್ನು ಬಿಟ್ಟಿಲ್ಲ ಅಂದ್ರೆ ಹೊಸ ಅವಕಾಶಗಳನ್ನು ಅಕ್ಸೆಪ್ಟ್ ಮಾಡಕ್ಕೆ ಆಗಲ್ಲ ಅಂತ, ಯಾವುದೇ ಕೂಡ ಹೊಸ ಅವಕಾಶಗಳು ನನಗೆ ಬರುವುದಿಲ್ಲ ಅಂತ. ಅದಕ್ಕಾಗಿ ನೀವು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡ್ಲಿಕ್ಕೆ ರೆಡಿ ಆಗಿರ್ತೀರಾ. ನೀವು ನಿಮ್ಮ ಜೀವನದ ಆಳವನ್ನು ತಿಳ್ಕೊಳ್ತೀರಾ. ಅದು ಅಲ್ಲದೆ ನಿಮ್ಮ ಜೀವನದಲ್ಲಿ ನಿಮ್ಮ ಪರ್ಸನಲ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಎಲ್ಲಾ ಟಾಕ್ಸಿಕ್ ರಿಲೇಶನ್ಶಿಪ್ ಎಲ್ಲ ಎಂಡ್ ಆಗಿ ಒಳ್ಳೆಯ ರಿಲೇಶನ್ಶಿಪ್ ಅಲ್ಲಿ ಇರ್ತೀರಾ. ನಿಮ್ಮ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಆ ತರದ ಜನಗಳನ್ನೇ ನೀವು ನಿಮ್ಮ ಜೀವನದಲ್ಲಿ ಅಟ್ರಾಕ್ಟ್ ಮಾಡ್ತೀರಾ. ಹಾಗೆ ನಿಮಗೆ ಫೈನಾನ್ಷಿಯಲ್ ಗ್ರೋತ್ ಕೂಡ ಸಿಕ್ಕುತ್ತೆ ಅಂತ ಈ ಏಂಜಲ್ ನಂಬರ್ ನಿಮಗೆ ಹೇಳ್ತದೆ. ಇನ್ನು ಕೊನೆಯದಾಗಿ ಈ ಏಂಜಲ್ ನಂಬರ್ ಸಿಕ್ಕಿದ್ರೆ ನಿಮಗೆ ದೇವರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್, ಮಾಸ್ಟರ್ಸ್ ಇವರೆಲ್ಲರ ಆಶೀರ್ವಾದ ನಿಮಗೆ ಇದೆ ಅಂತ ಈ ಏಂಜಲ್ ನಂಬರ್ ನಿಮಗೆ ಹೇಳ್ತದೆ. ಇವರೆಲ್ಲರೂ ನಿಮ್ಮನ್ನು ಒಂದು ಒಳ್ಳೆಯ ದೈವಿಕ ಮಾರ್ಗದರ್ಶನದೊಂದಿಗೆ
ನಿಮ್ಮನ್ನು ನಡೆಸುತ್ತಿದ್ದಾರೆ ಅಂತ ಹೇಳ್ಬೋದು. ಇದನ್ನು ನೀವು ಯಾವ ತರ ಅರ್ಥ ಮಾಡ್ಕೊಳ್ಬಹುದಂದ್ರೆ, ನೀವು ಯಾವಾಗಾದ್ರೂ ತುಂಬಾ ಟೆನ್ಷನ್ ಮಾಡ್ಕೊಂಡು ತುಂಬಾ ಮೈಂಡ್ ಡಿಸ್ಟರ್ಬ್ ಆಗಿರುತ್ತೆ, ಅಥವಾ ಯಾವ್ದಾದ್ರು ಒಂದು ಡಿಸಿಷನ್ ತಗೊಳಕ್ಕೆ ಆಗದೆ ತುಂಬಾ ಪರದಾಡ್ತಾ ಇರ್ಬೋದು. ಅಂತ ಟೈಮಲ್ಲಿ ಈ ನಂಬರ್ ಸಿಕ್ಕಿದ್ರೆ ನಿಮಗೆ ಈ ಏಂಜಲ್ಸ್ ಗಳು ಹೇಳ್ತಾರೆ, ನೀವು ನಿಮ್ಮ ಕೆಲಸನ ಮಾಡಿ, ನಾವು ಯಾವಾಗ್ಲೂ ನಿಮ್ಗೆ ಹೆಲ್ಪ್ ಮಾಡ್ತಾ ಇರ್ತೀವಿ, ನಮ್ಮ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ಅಂತ ಈ ಏಂಜಲ್ಸ್ ನಂಬರ್ ಹೇಳ್ತದೆ. ಇವತ್ತಿನ ವಿಡಿಯೋದಲ್ಲಿ ಏಂಜಲ್ಸ್ ನಂಬರ್ 9999 ಹಾಗೆ 4 times 9 ಸಿಕ್ಕಿದ್ರೆ ಏನು ಮೀನಿಂಗ್ ಅಂತ ನೋಡಿದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.